ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಆಪರೇಟಿವ್ ಸೊಸೈಟಿಗೆ ಆರ್ಥಿಕ ಮುಕ್ಕಟ್ಟು ಎದುರಾಗಿದೆ. ಹೀಗಾಗಿ ಠೇವಣಿದಾರರು ಹಣವನ್ನು ವಾಪಸ್ ಕೊಡಲಾಗದೆ ಆಡಳಿತ ಮಂಡಳಿ ಸತ್ತಾಯಿಸ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಬ್ರಾಂಚ್ ಹೊಂದಿರುವ ಬ್ರಾಂಚ್ಗಳಲ್ಲಿ ಕಳೆದ 3-4 ದಿನಗಳಿಂದ ಠೇವಣಿ ಹಣ ಸಿಗದೆ ಗ್ರಾಹಕರು ಪರದಾಡ್ತಿದ್ದಾರೆ. ಕೆಲವು ಬ್ರಾಂಚ್ಗಳಲ್ಲಿ ಠೇವಣಿ ವಾಪಸ್ಗಾಗಿ ಗ್ರಾಹಕರು ಆಡಳಿತ ಮಂಡಳಿ ಜೊತೆ ಗಲಾಟೆ ಕೂಡ ಮಾಡ್ತಿದ್ದಾರೆ. ಕಳೆದ 18 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಸೊಸೈಟಿಯಲ್ಲಿ 300 ಕೋಟಿ ಹಣ ಠೇವಣಿಯನ್ನ ಗ್ರಾಹಕರು ಇಟ್ಟಿದ್ದಾರೆ. ಗ್ರಾಹಕರಿಗೆ ಈ ಪೈಕಿ 150 ಕೋಟಿ ಹಣ ಪಾವತಿಸಿಯಾಗಿದೆ. 150 ಕೋಟಿ ಹಣ ಠೇವಣಿ ವಾಪಸ್ ಬರಬೇಕಾಗಿದೆ. ಗ್ರಾಹಕರಿಗೆ ಹಣ ನೀಡೋಕೆ ಸಾಧ್ಯವಾಗಿದೆ. ಖ್ಯಾತ ನಿರ್ಮಾಪಕ ಆನಂದ್ ಹಾಗೂ ಸೊಸೈಟಿ ಅಧ್ಯಕ್ಷ ಆನಂದ್ ಅಪ್ಪಗೋಳ್ ಕಂಗಾಲಾಗಿ ಕಣ್ಣೀರಿಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಂಗೊಳ್ಳಿ ರಾಯಣ್ಣ ಅರ್ಬನ್ ಸೊಸೈಟಿ ಅಧ್ಯಕ್ಷ ಆನಂದ್ ಅಪ್ಪಗೋಳ್, ನನ್ನ ಆಸ್ತಿ ಮಾರಿಯಾದರೂ ಠೇವಣಿ ಹಿಂದಿರುಗಿಸುತ್ತೇನೆ. ನೋಟ್ ಬ್ಯಾನ್ ಎಫೆಕ್ಟ್ನಿಂದ ಸಹಕಾರ ಕ್ಷೇತ್ರ ಮುಳುಗ್ತಾ ಇದೆ. ಠೇವಣಿದಾರರು ಯಾರೂ ಗಾಬರಿಯಾಗುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ ವೈಟಲ್ ತೋರಿಸಬೇಕು ಅಂತೇನು ಸೆಂಟ್ರಲ್ ಗೌರ್ಮೆಂಟ್ ಅಂತ ರೂಲ್ಸ್ ಮಾಡಿದ್ದಾರೆ. ಮುಂಚೆ ಹೆಂಗಿತ್ತು, ನಾವು 1 ಕೋಟಿ ಆಸ್ತಿ ತೊಗೊಂಡ್ರೆ 40-50 ತೋರಿಸ್ತಿದ್ದು. ವೈಟಲ್ಲಿ ಒಂದು 50 ಲಕ್ಷ, ಬ್ಲ್ಯಾಕಲ್ಲಿ ಒಂದು 50 ಲಕ್ಷ ಕೊಡ್ತಿದ್ದು. ಇವತ್ತೆಲ್ಲ 100% ತೋರಿಸ್ಬಂತು. ತೊಗೊಳೋರು ನಮ್ಮ ಪ್ರಾಪರ್ಟಿ ಯಾರು ತೊಗೋತಾ ಇಲ್ಲ. ತೊಗೊಂಡ್ರೆ ಒಂದು ಧೈರ್ಯ ಮಾಡೋರು ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಹೋಗ್ತದೆ. ಅದಕ್ಕೆ ತೊಂದರೆಯಲ್ಲಿದ್ದೀವಿ. ಸ್ವಲ್ಪ ಗ್ರಾಹಕರಿಗೆ ಏನು ಮನವಿ ಮಾಡ್ಕೋತೀವಿ? ಏನೂ ಇಲ್ಲ, ಯಾರೂ ಧೃತಿಗೆಡಬಾರ್ದು, ಧೈರ್ಯ ಕಳ್ಕೋಬಾರ್ದು. ನಮ್ಮಲ್ಲಿ ಎಷ್ಟು ಡಿಪಾಸಿಟ್ ಇದೆ ಅದು ಡಬಲ್ ನನ್ನ ಹೆಸರಲ್ಲೇ ಆ ಪ್ರಾಪರ್ಟಿ ಇದೆ. ಸಮಸ್ತ ನನ್ನ ಆಸ್ತಿ ಅಂತಸ್ತನ್ನು ಮಾರಿ ನಾನು ನನ್ನ ಕಸ್ಟಮರ್ಗೆ ನಾನು ದುಡ್ಡನ್ನು ವಾಪಸ್ ಕೊಡ್ತೀನಿ. ನಾನಿವತ್ತು ನನ್ನ ಹೆಂಡತಿ ಮಕ್ಕಳು ಕುಟುಂಬ ಸ್ವಲ್ಪ ಬದುಕ್ತಾ ಇಲ್ಲ. ಸಮಸ್ತ ಸಂಗೊಳ್ಳಿ ರಾಯಣ್ಣ ಪರಿವಾರ ಸಹ ಬದುಕ್ತಾ ಇದ್ದೀನಿ. ಇನಫ್.